ನಮಸ್ಕಾರ, ನಾನು ಅನ್ನಪೂರ್ಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಳ್ಳಿಲಿ ಮಾಡ್ತಾರಲ್ಲ ಆ ಥರ ಕೀರೆ ಸೊಪ್ಪು ಬಳಸ್ಕೊಂಡು ಉಪ್ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲು ಕೀರೆ ಸೊಪ್ಪನ್ನ ನೀಟಾಗಿ ಬಿಡಿಸಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಪಾತ್ರೆಯಲ್ಲಿ ನೀರನ್ನ ಕುದಿಯೋಕ್ಕಿಟ್ಟು ತೊಗರಿಬೇಳೆ ಸೇರಿಸ್ಕೊಂಡಿದ್ದೀನಿ. ಬೇಳೆ ಜೊತೆಗೆ 2 ಟೊಮೆಟೊ ಕೂಡ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಬೇಳೆ ಚೆನ್ನಾಗಿ ಬೇಯೋಷ್ಟೊತ್ತಿಗೆ ಉಪ್ಸಾರು ಖಾರಕ್ಕೆ ಅಂತ ಹುರ್ಕೊಂಡಿರೋ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಕಾಯಿ ತುರಿ, ಉಪ್ಪು ಮತ್ತು ಕೊತ್ತಂಬರಿ, ಕರಿಬೇವು ತಗೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ತರಿಯಾಗಿ ರುಬ್ಕೋಬೇಕು. ರುಬ್ಕೊಳ್ಳೋ ಟೈಮ್ಗೆ ಇಲ್ಲಿ ಬೇಳೆ ಟೊಮೆಟೊ ಬೆಂದಿತ್ತಲ್ಲ, ಇದರಲ್ಲಿ ಸ್ವಲ್ಪ ಬೆಂದಿರೋದು ಸ್ವಲ್ಪ ಬೇಳೆ ಮತ್ತು ಟೊಮೆಟೊನೂ ಕೂಡ ನಾನು ಖಾರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ರುಬ್ಕೊಂಡ್ರೆ ಖಾರ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ನೀರೇನಾದರೂ ಬೇಕು ಅಂದರೆ ಕಾಳು ಬೆಂದಿರುತ್ತಲ್ಲ ನೀರು, ಆ ನೀರನ್ನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೀಟಾಗಿ ರುಬ್ಕೊಂಡ್ರೆ ಉಪ್ಸಾರು ಖಾರ ರೆಡಿಯಾಗುತ್ತೆ. ಈ ಕಡೆ ಖಾರ ರೆಡಿಯಾಗೋಷ್ಟೊತ್ತಿಗೆ ಬೇಳೆ ಮತ್ತು ಟೊಮೆಟೊ ಬೆಂದ್ಕೊಂಡಿತ್ತಲ್ಲ, ಅದಕ್ಕೆ ಖಾರದ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಖಾರದ ನೀರು ಎಲ್ಲ ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದಿಯೋಷ್ಟೊತ್ತಿಗೆ ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಇದರೊಳಗಡೆ ತುಂಬ್ತಾ ಇದ್ದೀನಿ. ಖಾರ ಬೆಂದಿರೋ ನೀರಲ್ಲಿ ಸೊಪ್ಪು ಕಾಳು ಬೆಂದರೆ ಚೆನ್ನಾಗಿರುತ್ತೆ ಸಾರು ಊಟ ಮಾಡೋಕ್ಕೆ. ಸೊಪ್ಪನ್ನ ತುಂಬಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಸೊಪ್ಪು ಬೇಯಿಸ್ಕೋಬೇಕು ಅಂತಾರೆ, ಅದಕ್ಕೋಸ್ಕರ. ಮತ್ತು ಮುಚ್ಚಿಟ್ಕೊಂಡೆ. ನೋಡಿ, ಈ ಥರ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು. ಚೆನ್ನಾಗಿ ಬೆಂದರೆ ಸಾರು ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ಬೆಂದು ನೀರು ಬಿಟ್ಟಿರುತ್ತಲ್ಲ, ಚೆನ್ನಾಗಿರುತ್ತೆ. ಸೊಪ್ಪು ಕಾಳನ್ನ ಬಸ್ಕೊಂಡು ಈ ಥರ ನೀರನ್ನ ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಂಡೆ. ಆವಾಗಲೇ ನಾನು ಸ್ವಲ್ಪ ಖಾರದ ನೀರು ಎತ್ತಿಟ್ಕೊಂಡಿದ್ನಲ್ಲ, ಅದರೊಳಗಡೆ ಉಳಿದಿದ್ದು ಇನ್ನೊಂದು ಟೊಮೆಟೊನ ಚೆನ್ನಾಗಿ ಮಿಕ್ಸ್ ಮಾಡಿ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಇದನ್ನೆಲ್ಲ ನೋಡಿಕೊಂಡು ಹಾಕ್ಕೋಬೇಕು. ನಂಗೆ ಇಲ್ಲೊಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಚೂರು ಉಪ್ಪು ಹಾಕ್ಕೊಂಡೆ. ಸಾರು ಕುದಿಯೋಷ್ಟೊತ್ತಿಗೆ ಇಲ್ಲಿ ಸೊಪ್ಪು ಹುರ್ಕೊಳ್ಳೋಕ್ಕೆ ಅಂತ ಈರುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಪಾತ್ರೆಗೆ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿತಿದ್ದಂಗೆ ಕರಿಬೇವಿನ ಸೊಪ್ಪು, ಜಜ್ಜಿದ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದೆಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. 1-2 ನಿಮಿಷ ಈರುಳ್ಳಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಆಮೇಲೆ ಒಂದಿಷ್ಟು ಉಪ್ಪು ಹಾಕ್ಕೋಬೇಕು. ನಾವು ಮೊದಲೇ ಸೊಪ್ಪಿಗೆ ಹಾಕ್ಕೊಂಡಿದ್ದೀವಿ, ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ಬೆಂದಿರೋ ಕಾಳು ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪಿನ ಪಲ್ಯನೂ ರೆಡಿಯಾಗಿಬಿಡುತ್ತೆ. ಪಲ್ಯ ರೆಡಿಯಾಗೋಷ್ಟೊತ್ತಿಗೆ ಇಲ್ಲಿ ಸಾರು ಕೂಡ ಚೆನ್ನಾಗಿ ಕುದ್ಕೊಂಡಿತ್ತು ಅಂತ ನಾನು ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಿಟ್ಕೊಂಡೆ. ಮತ್ತು ಇಲ್ಲಿ ಮುದ್ದೆ ಕೂಡ ಮಾಡೋಣ ಅಂತ ಪಾತ್ರೆಯಲ್ಲಿ ನೀರಿಟ್ಟು ಮೇಲೆ ಸ್ವಲ್ಪ ರಾಗಿ ಹಿಟ್ಟನ್ನ ಉದುರಿಸ್ಕೊಳ್ತಾ ಇದ್ದೀನಿ. ಈ ಥರ ನೀರು ಕುದ್ದು ಬಂದಮೇಲೆ ರಾಗಿ ಹಿಟ್ಟನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಮುದ್ದೆ ಕೋಲು ಹಾಕಿ ಕುದಿಯೋಕೆ ಇಟ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮುದ್ದೆ ಕುದ್ದು ಬೇಯಬೇಕು. ಚೆನ್ನಾಗಿ ಬೆಂದಿದ್ದನ್ನು ಗಂಟಿಲ್ದಂಗೆ ಹೊಂದಿಸಿ ತಿರುಗಿಸ್ಕೊಂಡು ಇಟ್ಕೋಬೇಕು. ಮುದ್ದೆ ಕೈಗೆ ಅಂಟಬಾರ್ದು, ಆವಾಗ ಚೆನ್ನಾಗಿ ಬೆಂದಿದೆ ಅಂತ. ಆಮೇಲೆ ಅದನ್ನು ನಿಧಾನ ಎಷ್ಟು ನಮಗೆ ನೋಡಿಕೊಂಡು ಸೈಜು ತೆಗೆದಾಕೊಂಡು ಈ ಥರ ಮುದ್ದೆ ಕಟ್ಕೊಂಡೆ. ಸ್ವಲ್ಪ ಬಿಸಿ ಇರುತ್ತೆ, ನೋಡ್ಕೊಂಡು ಕಟ್ಕೋಬೇಕು. ನನಗೂ ಕೈ ಸ್ವಲ್ಪ ಸುಡ್ತು. ನೋಡಿ, ಈ ಥರ ಮಾಡಿಕೊಂಡ್ರೆ ಮುದ್ದೆನೂ ರೆಡಿಯಾಗೋಯ್ತು. ಈ ಥರ ಮುದ್ದೆ ಊಟ ಸಾರು ಹಾಕ್ಕೊಂಡು ಉಪ್ಸಾರು ಖಾರ ಹಾಕ್ಕೊಂಡು
ಮುದ್ದೆ ಇಟ್ಕೊಂಡು ಸ್ವಲ್ಪ ಮಾಡ್ಕೊಂಡಿರೋಂಥ ಸೊಪ್ಪಿನ ಪಲ್ಯ ಎಲ್ಲ ಹಾಕ್ಕೊಂಡು ಊಟ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಈ ಥರ ಊಟ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಉಪ್ಸಾರು ಮುದ್ದೆ ಎಲ್ಲರ ಫೇವ್ರೆಟ್ಟು, ಯಾರಿಗೆ ಇಷ್ಟ ಆಗಲ್ಲ. ನಮಗಂತೂ ತುಂಬ ಇಷ್ಟ. ಮಳೆಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.